ಸುಡೋ ಬಿಸಿಲಲ್ಲಿ ಇವಳಿಗೆ ಟೀ ಬೇಕಂತೆ. ಕರ್ಮಗುರು. ಇವತ್ತು ಇಸ್ಕಾನ್ ಟೆಂಪಲ್ ಅಲ್ಲಿ ವಿಡಿಯೋ ಮಾಡಿ ಸಿಕ್ಕಾಕೋಬಿಟ್ಟೆ. ಹಾಯ್, ಎಲ್ಲಾ ಕರ್ನಾಟಕ ಜನತೆಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಹಲೆಮಾರಿ ಕಥೆಗಳು ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಫ್ರೆಂಡ್ಸ್ ಬ್ಯಾಂಗ್ಳೂರಲ್ಲಿ ಫೇಮಸ್ ಆಗಿರೋ ಇಸ್ಕಾನ್ ಟೆಂಪಲ್ಗೆ ಹೋಗಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ಅದಕ್ಕೆ ಬೆಳಿಗ್ಗೆ 8:15 ಕೋಲಾರ್ ಬಸ್ ಸ್ಟ್ಯಾಂಡ್ಗೆ ರೀಚ್ ಆದೆ ನಮ್ಮೂರಿಂದ. ಕೋಲಾರ್ ಬಸ್ ಸ್ಟ್ಯಾಂಡಲ್ಲಿ ನಮ್ಮ ಫ್ರೆಂಡ್ಸ್ ಬರ್ತಾರೆ ಅಂತ ವೇಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಎಲ್ಲರೂ ಬಂದರು. ನಾವು 4 ಜನ ಹೋಗ್ತಿರೋದು. ಎಲ್ಲ ಬಂದರು ಅಂತ ಜೋಶಲ್ಲಿ ಶೇಕ್ ಹ್ಯಾಂಡ್ ಕೊಟ್ಟು ಬಸ್ಗೆ ವೇಟ್ ಮಾಡ್ತಾ ಇದ್ದೀವಿ. ಕೋಲಾರ್ ಟು ಬ್ಯಾಂಗ್ಳೂರ್ ಬಸ್ ಹತ್ತಿದ್ವಿ. 9 ಗಂಟೆಗೆ ಬಸ್ ಬಿಡ್ತು. ಫುಲ್ ಬಸ್ ಖಾಲಿ ಇತ್ತು, ಸೀಟ್ ಸಹ ಸಿಕ್ತು. ಕುತ್ಕೊಂಡು ಬ್ಯಾಂಗ್ಳೂರ್ಗೆ 4 ಟಿಕೆಟ್ ತಗೊಂಡ್ವಿ. ಕೋಲಾರ್ ಟು ಬ್ಯಾಂಗ್ಳೂರ್ ಒಬ್ಬರಿಗೆ ಟಿಕೆಟ್ ಪ್ರೈಸ್ ಬಂದು 85 ರುಪೀಸ್. ನಮ್ಮದು ಆಧಾರ್ ಕಾರ್ಡ್, ಅದಕ್ಕೆ ಫ್ರೀ. ಡಿಸ್ಟೆನ್ಸ್ 68 ಕಿಲೋಮೀಟರ್ಸ್ ಇದೆ. ಟೈಮಿಂಗ್ಸ್ ನೋಡೋದಾದರೆ 2 ಅವರ್ಸ್ ಆಗುತ್ತೆ ಮ್ಯಾಕ್ಸಿಮಮ್ ಬಸ್ಸಲ್ಲಿ ಹೋದರೆ. ಬಸ್ ರೈಡ್ ಅಂತೂ ತುಂಬಾ ಚೆನ್ನಾಗಿತ್ತು. ಹೋಗುವಾಗ ವಿಧಾನಸೌಧ ಬೇರೆ ನೋಡ್ಕೊಂಡು ಅಂತೂ ಮೆಜೆಸ್ಟಿಕ್ಗೆ ರೀಚ್ ಆದ್ವಿ. ನನ್ನ ಫ್ರೆಂಡ್ಸ್ ಮುಂದೆ ಹೋಗ್ತಾ ಇದ್ದಾರೆ. ನಾವು ಹೋಗ್ತಾ ಇರೋದು ಮೆಜೆಸ್ಟಿಕ್ಕಲ್ಲಿರೋ ಕೆಂಪೇಗೌಡ ಮೆಟ್ರೋ ಸ್ಟೇಷನ್ಗೆ. ಮೆಟ್ರೋ ಹತ್ರ ರೀಚ್ ಆಗಿ ಮೆಜೆಸ್ಟಿಕ್ ಟು ಮಹಾಲಕ್ಷ್ಮಿಗೆ ಟಿಕೆಟ್ ತಗೊಂಡ್ವಿ. ಒಬ್ಬರಿಗೆ 30 ರುಪೀಸ್ ಆಗುತ್ತೆ. ಗ್ರೀನ್ ಲೈನ್ ಮೆಟ್ರೋ ಅಲ್ಲಿ ಹೋಗ್ಬೇಕಾಗುತ್ತೆ. ನೀವು ಮೆಜೆಸ್ಟಿಕ್ಕಿಂದ ಮಹಾಲಕ್ಷ್ಮಿಗೆ ಮೆಟ್ರೋಲ್ಲಿ ಹೋಗಬೇಕು ಅಂತಲೇ ಏನಿಲ್ಲ. ಬಸ್ಸಸ್ ಅವೈಲಬಲ್ ಇರುತ್ತೆ, ಬಸ್ಸಲ್ಲಿ ಸಹ ಹೋಗ್ಬೋದು. ನಮಗೆ ಬಸ್ಸಲ್ಲಿ ಹೋದರೆ ಲೇಟ್ ಆಗುತ್ತೆ. 1 ಗಂಟೆಗೆ ಟೆಂಪಲ್ ಕ್ಲೋಸ್ ಮಾಡ್ತಾರೆ ಅಂತ ಬೇಗ ಹೋಗಬೇಕು. ಅದಕ್ಕೆ ಮೆಟ್ರೋ ಅಲ್ಲಿ ಹೋಗ್ತಿದ್ದೀವಿ. ಮಹಾಲಕ್ಷ್ಮಿಗೆ 15 ಮಿನಿಟ್ಸ್ ಒಳಗಡೆ ರೀಚ್ ಆಗ್ತೀವಿ. 4 ಸ್ಟೇಷನ್ ಬರುತ್ತೆ. 4 ಸ್ಟೇಷನ್ ಆದಮೇಲೆ ನೆಕ್ಸ್ಟ್ ಬರೋದೇ ಮಹಾಲಕ್ಷ್ಮಿ. ರೀಚ್ ಆದ್ವಿ. ಮೆಟ್ರೋಯಿಂದ ಹೊರಗೆ ಹೋಗಿ ಇಲ್ಲಿಂದ ಒಂದು 10 ಮಿನಿಟ್ಸ್ ವಾಕ್ ಮಾಡಿದರೆ ಟೆಂಪಲ್ ಸಿಗುತ್ತೆ. ನೋಡಿ, ಇಲ್ಲಿ ದರ್ಶನ ಅಂತ ಹಾಕೋರೆ. ಹಿಂಗೆ ಸ್ಟ್ರೈಟ್ ಹೋಗ್ಬೇಕು. ನಾವು ಇಲ್ಲಿಗೆ ರೀಚ್ ಆಗೋ ಅಷ್ಟರಲ್ಲಿ 12 ಗಂಟೆ ಆಗಿತ್ತು. ನಾನು ಮುಂಚೆ ಒಂದ್ಸಲ 2 ಇಯರ್ಸ್ ಬ್ಯಾಕ್ ಬಂದಿದ್ದೆ. ಆವಾಗ ಇಷ್ಟೊಂದು ರೂಲ್ಸು ಫೆಸಿಲಿಟೀಸ್ ಇರಲಿಲ್ಲ. ಇವಾಗ ಸ್ವಲ್ಪ ಅಪ್ಡೇಟ್ ಆಗಿದೆ. ಸ್ಲೀವ್ಲೆಸ್ ಬಟ್ಟೆ ಹಾಕಿದರೆ ಬಿಡಲ್ಲ, ಬ್ಯಾಗ್ ಅಲೋ ಇಲ್ಲ, ಜೀನ್ಸ್ ಅಲೋ ಇಲ್ಲ, ಏನೇನೋ ರೂಲ್ಸ್ ಮಾಡೋರೆ. ಮತ್ತು ಫೆಸಿಲಿಟೀಸು ಅಷ್ಟೇ. ಬ್ಯಾಗ್ ಕೌಂಟರ್ ಇದೆ, ಡ್ರೆಸ್ ಚೇಂಜಿಂಗ್ ರೂಮ್ ಇದೆ, ವಾಟರ್ ಫೆಸಿಲಿಟಿ ಇದೆ, ಇನ್ನೂ ತುಂಬಾ ಫೆಸಿಲಿಟೀಸ್ ಮಾಡೋರೆ. ಚಪ್ಪಲಿ ಅಲ್ಲಿ ಇಲ್ಲಿ ಹಾಕಿ ಬಿಸಿಲಲ್ಲಿ ಸುಡೋ ಥರ ಮಾಡಿ ಯಾರೋ ಎತ್ಕೊಂಡು ಹೋಗೋ ರೀತಿ ಮಾಡೋ ಬದಲು ಇಲ್ಲಿ ಚಪ್ಪಲಿ ಇಡೋಕೆ ಅಂತ ಒಂದು ಪ್ಲೇಸ್ ಇದೆ. ಅಲ್ಲಿ ನೀವಿಟ್ರೆ ಒಂದು ಜೊತೆ ಚಪ್ಪಲಿಗೆ 5 ರುಪೀಸ್ ತಗೋತಾರೆ. ನಮ್ಮದು 4 ಜೊತೆ ಇತ್ತು, 20 ರೂಪಾಯಿ ಕೊಟ್ವಿ. ಈ ಥರ ಕೋಡ್ ಕೊಡ್ತಾರೆ. ಮತ್ತೆ ರಿಟರ್ನ್ ಹೋಗೋವಾಗ ಅದನ್ನು ಕೊಟ್ಟರೆ ಚಪ್ಪಲಿನ ಕೊಡ್ತಾರೆ. ದೇವಸ್ಥಾನಕ್ಕೆ ಎಂಟ್ರಿ ಆಗೋಕ್ಕೂ ಮುಂಚೆ ಕಾಲು ತೊಳಿಬೇಕು ಅಲ್ವಾ? ಅದಕ್ಕೆ ಇಲ್ಲಿ ಕಾಲು ತೊಳಿಯೋಕ್ಕೆ ನೀರು ಹೋಗ್ತಾನೆ ಇರುತ್ತೆ. ಕಾಲು ತೊಳ್ಕೊಂಡು ಒಳಗಡೆ ಹೋಗ್ಬೋದು. ಬಟ್ ಯಾವಾಗಲೂ ನೀರು ಹೋಗ್ತಾನೆ ಇದ್ದರೆ ವೇಸ್ಟ್ ಆಗುತ್ತೆ ಅಲ್ವಾ? ಅದಕ್ಕೆ ಈ ಫೆಸಿಲಿಟಿ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಇದ್ರ ಬದಲು ಟ್ಯಾಪ್ ಇಟ್ಟಿದ್ರೇ ಬೆಸ್ಟ್ ಅಂತ ಅನಿಸ್ತು. ದೇವಸ್ಥಾನದ ಹತ್ರ ಹೋಗ್ತಾ ಇದ್ದಂಗೆ ಇಲ್ಲಿ ತುಂಬ ಜನ ಫೋಟೋಸ್ ಇಟ್ಕೋತಿದ್ರು. ಈ ಟೆಂಪಲ್ ಸಿಟಿ ಒಳಗಡೆ ಇದ್ರೂ ಗ್ರೀನರಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಇಲ್ಲಿ ಇದ್ದರೆ ಏನೋ ಒಂಥರ ನೆಮ್ಮದಿ ಫೀಲ್ ಕೊಡುತ್ತೆ. ಇಲ್ಲಿಂದ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೀವೇ ನೋಡಬಹುದು. ನಾವು ಹರಿನಾಮ ದ್ವಾರಕ್ಕೆ ಹೋಗಲಿಲ್ಲ. ನೀವೇನಾದರೂ ಹೋಗ್ತೀರಾ ಅಂತಂದರೆ ಅದ್ರ ಬಗ್ಗೆನೂ ಹೇಳ್ತೀನಿ, ಕೇಳಿಸ್ಕೊಳ್ಳಿ.
ಫಸ್ಟ್ ನಿಮಗೆ ಒಂದು ಕಾರ್ಡ್ ಕೊಡ್ತಾರೆ. ಅದರಲ್ಲಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಇರುತ್ತೆ. ಅದನ್ನು ನಾವು 108 ಸಲ ಹೇಳಬೇಕು. ಹೆಂಗೆ ಅಂದರೆ ಅಲ್ಲಿ 108 ಟೈಲ್ಸ್ ಹಾಕಿರ್ತಾರೆ, ಒಂದೊಂದು ಟೈಲ್ಸ್ಗೂ ಒಂದೊಂದು ಸಲ ಹೇಳಬೇಕು. ಇದು ಮ್ಯಾಕ್ಸಿಮಮ್ ಒಂದು 10 ನಿಮಿಷ ತಗೋಬೋದು. ಮಾಡಿ ಒಂದು ಒಳ್ಳೆ ಅನುಭವ ಆಗ್ಬೋದು. 108 ಟೈಲ್ಸ್ ಹತ್ತಿದ್ಮೇಲೆ ಹೇಳಿದಾದ್ಮೇಲೆ ಕಾರ್ಡ್ನ ಅಲ್ಲೇ ಇಟ್ಟು ಹೋಗಬೇಕು. ಇದೇ ಇಸ್ಕಾನ್ ಶ್ರೀ ರಾಧಾಕೃಷ್ಣ ಮಂದಿರ ಎಂಟ್ರಿ. ಆ್ಯಕ್ಚುಲಿ ಫೋಟೋಸ್ ಹಿಡಿಬಾರ್ದು ಅಂತ ಬೋರ್ಡ್ಸ್ ತುಂಬ ಹಾಕಿದ್ದಾರೆ. ಯಾರಾದರೂ ಹಿಡಿಬಹುದು ಅಂತ CCTV ಮತ್ತು ಸೆಕ್ಯೂರಿಟಿ ಗಾರ್ಡ್ಸ್ನೂ ಇಟ್ಟಿದ್ದಾರೆ. ಆದರೂ ಸ್ವಲ್ಪ ಕ್ಯಾಪ್ಚರ್ ಮಾಡೋಕ್ಕೆ ನಾನು ಟ್ರೈ ಮಾಡಿದೆ. ಮತ್ತು ಇಲ್ಲಿ ಶ್ರೀಕೃಷ್ಣ, ರಾಧೆ, ಬಲರಾಮರ ವಿಗ್ರಹಗಳು ಇರ್ತವೆ. ಇಲ್ಲಿ ತುಂಬ ಜನ ಕೃಷ್ಣನ ಮುಂದೆ ಕುಂತು ಶ್ಲೋಕ ಹೇಳೋದಾಗ್ಲಿ, ಭಜನೆ ಮಾಡೋದಾಗ್ಲಿ, ತಮ್ಮ ಬೇಡಿಕೆಗಳನ್ನು ಹೇಳೋದಾಗ್ಲಿ, ತಮ್ಮ ಕಷ್ಟಗಳನ್ನು ಹೇಳಿ ಮನಸ್ಸನ್ನು ಹಗುರ ಮಾಡ್ಕೊಳ್ಳೋದಾಗ್ಲಿ, ಮತ್ತು ಇಷ್ಟ ಇರೋರು ಡ್ಯಾನ್ಸ್ ಆಡ್ತಾರೆ, ಅಳ್ತಾರೆ. ಒಟ್ಟಿನಲ್ಲಿ ಕೃಷ್ಣನ ಜೊತೆ ಮಾತಾಡಿ ನೆಮ್ಮದಿಯಿಂದ ಎಲ್ಲ ಕಷ್ಟ ನೋವುಗಳನ್ನು ಮರೆತು ಹೊರಗೆ ಹೋಗ್ತಾರೆ. ಮತ್ತು ದೇವಸ್ಥಾನದ ಹೊರಗೆ ತುಂಬ ರೀತಿಯ ಪ್ರಸಾದ ವಿತರಣೆ ಮಾಡ್ತಾ ಇರ್ತಾರೆ. ಅನೇಕ ಪುಟ್ಟ ಪುಟ್ಟ ಕೃಷ್ಣನ ಫೋಟೋಸ್ ಎಲ್ಲ ಇಡ್ತಾರೆ. ನೋಡೋಕ್ಕೆ ತುಂಬ ಮುದ್ದಾಗಿ ಕಾಣಿಸುತ್ತೆ. ನನ್ನ ಫ್ರೆಂಡ್ ಶಂಖ ಪರ್ಚೇಸ್ ಮಾಡಿದ್ಲು. ಅದರಲ್ಲಿ ಸೌಂಡ್ ಬರುತ್ತೆ, ಕೇಳೋಕ್ಕೆ ಹಿಂಪಾಗಿರುತ್ತೆ. ಮತ್ತು ಇಲ್ಲಿ ಈ ಟೆಂಪಲ್ ಯಾವ ರೀತಿ ಕಟ್ಟಿದ್ದು ಅಂತ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಥಿಯೇಟರ್ ಸಹ ಇದೆ, ಕೃಷ್ಣನ ಮೂವೀಸ್ ಎಲ್ಲ ನೋಡಬಹುದು. ಇದೆಲ್ಲ ನೋಡಿಕೊಂಡು ಹೊರಗಡೆ ಬಂದ್ವಿ. ಪ್ರಸಾದ ಕೊಡ್ತಿದ್ರು, ಸಾಲಲ್ಲಿ ಹೋಗಿ ಪ್ರಸಾದ ತಗೊಂಡು ತಿಂದು, ಮತ್ತೆ ಇಲ್ಲಿ 11:30 2 ಗಂಟೆವರೆಗೂ ಅನ್ನದಾನನೂ ಮಾಡ್ತಾರೆ. ಹಂಗೆ ಸ್ವಲ್ಪ ಹೊತ್ತು ಸುತ್ತಾಡ್ಕೊಂಡು ಸ್ವಲ್ಪ ಫೋಟೋಸ್ ಇಟ್ಕೊಂಡು ಚಪ್ಪಲಿ ತಗೊಂಡು ಹೊರಗಡೆ ಬಂದ್ವಿ. ಕೃಷ್ಣನಿಗೆ ಬಾಯ್ ಬಾಯ್ ಹೇಳಿದೆ. ಈ ದೇವಸ್ಥಾನದ ಟೈಮಿಂಗ್ಸ್ ಹೇಳಬೇಕು ಅಂದರೆ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 4:15 ಓಪನ್ ಮಾಡಿದರೆ 5:15 ಕ್ಲೋಸ್ ಮಾಡ್ತಾರೆ. ಮತ್ತೆ 7:15 ಓಪನ್ ಮಾಡ್ತಾರೆ, 1 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ಮತ್ತೆ ಸಂಜೆ 4:15 ಓಪನ್ ಮಾಡಿ ರಾತ್ರಿ 8:20 ಕ್ಲೋಸ್ ಮಾಡ್ತಾರೆ. ಆದರೆ ವೀಕೆಂಡ್ಸ್ ಟೈಮಲ್ಲಿ ಬೆಳಗ್ಗೆ 4:15 ಓಪನ್ ಮಾಡಿ 5:15 ಕ್ಲೋಸ್ ಮಾಡ್ತಾರೆ. ಮತ್ತು 7:15 ಓಪನ್ ಮಾಡಿ ನೈಟ್ 8:30ವರೆಗೂ ಕ್ಲೋಸ್ ಆಗಲ್ಲ. ಈ ದೇವಸ್ಥಾನದಲ್ಲಿ ನನಗೆ ಕೃಷ್ಣನ ದರ್ಶನ ಮಾಡಿದ್ದು ಇಷ್ಟ ಆಯಿತು. ನೀವೇನಾದರೂ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದರೆ ನಿಮಗೆ ಇಲ್ಲಿ ಏನು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ವಿಸಿಟ್ ಮಾಡದೇ ಇರೋರು ನಿಮಗೇನಾದರೂ ಟೈಮ್ ಸಿಕ್ಕಿದ್ರೆ ಒಂದು ಸಲ ಆದರೂ ಹೋಗಿ ಕೃಷ್ಣನ ಭೇಟಿ ಮಾಡಿಕೊಂಡು ಬನ್ನಿ. ಸೊ ಗಾಯ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಯುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಅಲೆಮಾರಿ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ, ನಾನು ಹೋಗ್ತೀನಿ. ಆದಷ್ಟು ಬೇಗ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಮತ್ತೆ ಧನ್ಯವಾದಗಳು. ಅಷ್ಟೇ.